ಕಾಂಗ್ರೆಸ್ನತ್ತ ಜಿಟಿ ದೇವೇಗೌಡರ ಚಿತ್ತ ಹೌದಾ ಅಂತ ನೋಡೋದಾದ್ರೆ ಕರ್ನಾಟಕ ಸಹಕಾರ ಮಹಾಮಂಡಲಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ನೇತೃತ್ವದ ತಂಡ ಗೆಲುವು ಸಾಧಿಸಿದೆ. ಜಿಟಿ ದೇವೇಗೌಡ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡುವ ವಿಚಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಚುನಾವಣೆಗೂ ಮುನ್ನ ಮುಖ್ಯಮಂತ್ರಿ ನಿವಾಸದಲ್ಲಿ ಈ ಸಂಬಂಧ ಮಹತ್ವದ ಸಭೆ ನಡೆದಿತ್ತು. ಸಭೆಯಲ್ಲಿ ಸಹಕಾರ ಏನು ಈ ಸಂಬಂಧಪಟ್ಟಂಗೆ ಕೆಎನ್ ರಾಜಣ್ಣ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿದ್ರು. ಜಿಟಿ ದೇವೇಗೌಡ ಅವರ ಆಯ್ಕೆಗೆ ಸಿಎಂ ಡಿಕೆ ಶಿವಕುಮಾರ್ ಸಹಮತ ವ್ಯಕ್ತಪಡಿಸಿದ್ರು. ಹೀಗಾಗಿ ಜಿಟಿ ದೇವೇಗೌಡ ಸಹಕಾರ ಮಹಾಮಂಡಲಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದೀಗ ಸಹಕಾರ ಮಹಾಮಂಡಲ ಅಧ್ಯಕ್ಷ ಸ್ಥಾನ ಜಿಟಿ ದೇವೇಗೌಡ ಅವರಿಗೆ ಉಳಿದಿರುವುದು ರಾಜ್ಯ ರಾಜಕೀಯದಲ್ಲಿ ಹಲವು ಚರ್ಚೆಗಳಿಗೆ ಕಾರಣವಾಗಿದೆ. ಜೆಡಿಎಸ್ನಿಂದ ಇತ್ತೀಚಿನ ದಿನಗಳಲ್ಲಿ ಅಂತರ ಕಾಯ್ದುಕೊಂಡಿರತಕ್ಕಂಥ ಜಿಟಿ ದೇವೇಗೌಡ ಅವರು ಕಾಂಗ್ರೆಸ್ನತ್ತ ಮುಖ ಮಾಡಲಿದ್ದಾರೆಯೇ ಎಂಬ ಪ್ರಶ್ನೆಯು ಮುನ್ನೆಲೆಗೆ ಬಂದಿದೆ. ಸಹಕಾರ ಕ್ಷೇತ್ರದಲ್ಲಿ ದೀರ್ಘಾವಧಿ ಅನುಭವ ಹೊಂದಿರತಕ್ಕಂಥ ಜಿಟಿ ದೇವೇಗೌಡ ಅವರ ನೇತೃತ್ವಕ್ಕೆ ಮಂಡಲದ ನಿರ್ದೇಶಕರು ಬೆಂಬಲ ಸೂಚಿಸಿದ್ದಾರೆ. ಈ ಆಯ್ಕೆಯು ಸಹಕಾರ ರಂಗದಲ್ಲಿ ಅವರ ಹಿಡಿತ ಮತ್ತೊಮ್ಮೆ ಸಾಬೀತಾಗುವಂತೆ ಮಾಡಿದೆ. ಮಹಾಮಂಡಲದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಈ ವೇಳೆ ಜಿಟಿ ದೇವೇಗೌಡ ಭರವಸೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣದ ಏನ್ ಬೇಕಾಗ್ತದೆ. ಈ ಹಿಂದೆ ಬೆಳ್ಳಿ ಪ್ರಕಾಶ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ರು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಅವ್ರು ಉಳ್ಕೊಂಡಿದ್ರು. ಈಗ ಜಿಟಿ ದೇವೇಗೌಡ ಜೆಡಿಎಸ್ ಎಂಎಲ್ಎ ಆದ್ರೂ ಕೂಡ ಕಾಂಗ್ರೆಸ್ ಜೊತೆ ಒಡನಾಟ ಅವ್ರದ್ದು. ಗೆಲ್ಲಕ್ಕೆ ಜೆಡಿಎಸ್ ಸಿಂಬಲ್, ರಾಜಕಾರಣ ಮಾಡಕ್ಕೆ ಕಾಂಗ್ರೆಸ್ ನಾಯಕರು. ಪಾಲಿಟಿಕ್ಸ್ ಅಲ್ಲಿ ನಡೀತಾ ಇರ್ತೀವಲ್ಲ, ಗೊತ್ತಿಲ್ಲ ಡಿಕೆಶಿ ಗೇಮ್ ಪ್ಲಾನ್ ಏನು, ದಳದವ್ರು ಇದಕ್ಕೆ ಎನ್ಕೌಂಟರ್ ಮಾಡ್ತಾರೆ ನೆಕ್ಸ್ಟ್ ನೋಡ್ಬೇಕು. ಮೋದಿ ಸಂಪುಟ ಯುವ ನಾಯಕರಿಗೆ ಸಿಗುತ್ತಾ ಅವಕಾಶ? ಕೇಂದ್ರದ ಮೋದಿ ಸರ್ಕಾರ ಮೂರನೇ ಅವಧಿಯ ಸರ್ಕಾರದಲ್ಲಿ ಭಾರಿ ಸಂಪುಟ ಪುನರ್ರಚನೆಗೆ ದೆಹಲಿ ಅಂಗಳದಲ್ಲಿ ಭರಪೂರ ಸಿದ್ಧತೆಗಳು ಆರಂಭವಾಗಿವೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹಾಗೂ ಕೆಲವು ನಾಯಕರ ರಾಜ್ಯಸಭಾ ಅವಧಿ ಮುಕ್ತಾಯದಿಂದ ತೆರವಾಗಿರತಕ್ಕಂಥ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡುವುದು ಈ ಮರು ಹಂಚಿಕೆಯ ಮುಖ್ಯ ಉದ್ದೇಶವಾಗಿದೆ. ಬರುವ 2029 ಲೋಕಸಭೆ ಚುನಾವಣೆ ಹಾಗೂ ವಿವಿಧ ರಾಜ್ಯಗಳ ವಿಧಾನಸಭೆ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಾದೇಶಿಕ ಸಮತೋಲನ ಕಾಯ್ದುಕೊಳ್ಳಲು ಹೈಕಮಾಂಡ್ ಲೆಕ್ಕಾಚಾರ ನಡೆಸಿದೆ. ಹರ್ಷ ಮಲ್ಹೋತ್ರಾ, ಪಂಕಜ್ ಚೌಧರಿ ಹಾಗೂ ಪಿಯೂಷ್ ಗೋಯಲ್ ಅವರಿಗೆ ಪಕ್ಷದ ಸಾಂಸ್ಥಿಕ ಜವಾಬ್ದಾರಿ ನೀಡಿರುವುದರಿಂದ ಕೆಲವು ಸಚಿವರಿಗೆ ಸಂಘಟನಾತ್ಮಕ ಹೊಣೆಗಾರಿಕೆ ವಹಿಸುವ ಸಾಧ್ಯತೆ ಇದೆ. ಅಮಿತ್ ಶಾ, ಜೆಪಿ ನಡ್ಡಾ ಹಾಗೂ ಅಶ್ವಿನ್ ವೈಷ್ಣವ್ ಅವರ ಮೇಲಿನ ಕೆಲಸದ ಒತ್ತಡ ಕಡಿಮೆ ಮಾಡಲು ಹೆಚ್ಚುವರಿ ಖಾತೆಗಳ ಮರು ಹಂಚಿಕೆ ನಡೆಯಲಿದೆ. ಕಾರ್ಯಕ್ಷಮತೆ ಆಧಾರದ ಮೇಲೆ ಹಿರಿಯರನ್ನ ಕೈಬಿಟ್ಟು ಯುವ ಹಾಗೂ ಮಹಿಳಾ ನಾಯಕರಿಗೆ ಹೆಚ್ಚಿನ ಆದ್ಯತೆ ನೀಡಲು ಯೋಜನೆ ರೂಪಿಸಲಾಗಿದೆ. ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಪ್ರಮುಖ ರಾಜ್ಯಗಳಿಗೆ ಸಂಪುಟದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ದೊರೆಯಲಿದ್ದು ಎನ್ಡಿಎ ಮೈತ್ರಿಕೂಟದ ಪಾಲುದಾರ ಪಕ್ಷಗಳನ್ನು ಮತ್ತಷ್ಟು ಬಲಪಡಿಸಲು ಮೋದಿಯವರ ನೂತನ ತಂಡ ಸಜ್ಜಾಗಿದೆ. ನೆಕ್ಸ್ಟ್ ಚುನಾವಣೆ ಮತ್ತೆ ಗೆಲ್ಲಬೇಕು, 4ನೇ ಸರಿ ಅಂತ ಹೊರಟವ್ರೆ. ಹಾಗಾಗಿ ರೀಶಫಲ್ ಮಾಡ್ತಾ ಇದ್ದಾರೆ. ಕರ್ನಾಟಕದಿಂದ BY ರಾಘವೇಂದ್ರ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು, ಸೋಮಣ್ಣ ಅವರೆಲ್ಲ ರಾಜ್ಯಾಧ್ಯಕ್ಷರಾಗ್ಬೋದು, ಆಮೇಲೆ ತೇಜಸ್ವಿ ಸೂರ್ಯ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು. ಇವೆಲ್ಲ ಚರ್ಚೆಗಳಿದೆ, ಆಗ್ಬೇಕು. ಯುವಕರಿಗೆ ಅವಕಾಶ ಕೊಡ್ಬೇಕು, ಇವರೇ ಮಾಡ್ಕೊಂಡ್ರೆ ಹೆಂಗೆ. ಆದರೆ ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿ ಮತ್ತೆ ವಿಧಾನಸಭೆ ಚುನಾವಣೆ ಗುಜರಾತ್ ಅಲ್ಲಿ ಇದೆ, ಉತ್ತರ ಪ್ರದೇಶ ಇದೆ, ಕರ್ನಾಟಕ ಇದೆ, ತೆಲಂಗಾಣ ಇದೆ. ಸೊ ಒಂದಷ್ಟು ಚೇಂಜಸ್ ಮಾಡ್ತಾರೆ, ಆಗ್ಬೇಕಾಗತ್ತಲ್ಲ. ಜಂಜಿಗಳಿಗೆ ಒಂದಷ್ಟು ಜಗ್ದಂಗ್ ಕಾಣ್ತಿದೆ ನರೇಂದ್ರ ಮೋದಿ ಅವರು. ನೋಡ್ಬೇಕೇನ್ ಮಾಡ್ತಾರೆ ಅಂತ. ಟಿಎಂಸಿ 20 ಬಂಡಾಯ ಸಂಸದರಿಗೆ ಲೋಕಸಭೆ ನೋಟಿಸ್. ಪಕ್ಷಾಂತರ ವಿರೋಧಿ ಕಾಯ್ದೆಯಡಿ ಅನರ್ಹಗೊಳಿಸುವಂತೆ ಕೋರಿ ಟಿಎಂಸಿ ನಾಯಕ ಅಭಿಷೇಕ್ ಬ್ಯಾನರ್ಜಿ ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಪಟ್ಟಂತೆ 20 ಬಂಡಾಯ ಸಂಸದರಿಗೆ ಲೋಕಸಭಾ ಸಚಿವಾಲಯ ನೋಟಿಸ್ ಜಾರಿ ಮಾಡಿದೆ. 1985ರ ನಿಯಮ 6ರ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದ್ದು ಸಂಸದರು 7 ದಿನಗಳ ಒಳಗಾಗಿ ತಮ್ಮ ವಿವರಣೆ ಹಾಗೂ ಪ್ರತಿಕ್ರಿಯೆ ಸಲ್ಲಿಸಬೇಕಾಗಿದೆ. ಸ್ಪೀಕರ್ ಸೂಕ್ತ ನಿರ್ಧಾರ ಕೈಗೊಳ್ಳಲು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಒಪ್ಪಿಗೆ ನೀಡಿದ ಮರುದಿನವೇ ಈ ಬೆಳವಣಿಗೆ ನಡೆದಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ವಿಚಾರಣೆ ವೇಳೆ ಇದು ಕೇವಲ ನೋಟಿಸ್ ಜಾರಿಯ ಪ್ರಶ್ನೆ ಇಲ್ಲ, ನಿಗದಿತ ಅವಧಿಯೊಳಗೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಅಂತ ಪೀಠ ಅಭಿಪ್ರಾಯಪಟ್ಟಿತ್ತು. ಟಿಎಂಸಿಯಿಂದ ಗೆದ್ದು ಎನ್ಸಿಪಿಐಗೆ ವಿಲೀನಗೊಂಡಿರುವುದಾಗಿ ಹೇಳಿಕೊಂಡಿರತಕ್ಕಂಥ ಈ 20 ಸಂಸದರು ಪ್ರಸ್ತುತ ಲೋಕಸಭೆಯಲ್ಲಿ ಎನ್ಡಿಎ ಜೊತೆ ಗುರುತಿಸಿಕೊಂಡಿದ್ದಾರೆ. ನಿಯಮ ಉಲ್ಲಂಘಿಸಿರ್ತಕ್ಕಂಥ ಈ ಬಂಡಾಯ ಸಂಸದರಿಗೆ ಮೇಲೆ ತಕ್ಷಣವೇ ಶಿಸ್ತು ಕ್ರಮ ಕೈಗೊಂಡು ಅನರ್ಹಗೊಳಿಸಬೇಕು ಎಂಬುದು ಟಿಎಂಸಿ ನಾಯಕರ ಮುಖ್ಯ ಆಗ್ರಹವಾಗಿದೆ. ಏನೇ ಅದರದ್ದು ಮತ್ತೆ ಲೋಕಸಭೆ ಬರುತ್ತೆ, ಸ್ಪೀಕರ್ ಹತ್ರ ಬರುತ್ತೆ. ಇವ್ರನ್ನ ಬಿಡಿಸಿರೋದೇ ಪಾರ್ಟಿ ಬಿಜೆಪಿ ಅವರು, ಸಪ್ರೇಟ್ ಕೂರ್ಸಿರೋದೇ ಬಿಜೆಪಿ ಅವರು. ಇನ್ನು ಇವ್ರನ್ನೆಲ್ಲ ಕೈ ಬಿಡ್ತಾರೆ. ಮೋದಿ ಹೇಳಿದಾರಲ್ಲ, ನಿಮ್ಮನ್ನು ಕೈ ಬಿಡಲ್ಲ ಅಂತ ಮೊನ್ನೆ ಅಷ್ಟೇ ಭಾಷಣ ಮಾಡಿದ್ದಾರೆ, ಮೀಟಿಂಗ್ ಮಾಡಿ. ಏನೂ ಆಗಲ್ಲ. ಟಾಕ್ಸಿಕ್ ಭರ್ಜರಿ ಪ್ರದರ್ಶನ, ಮೊದಲ ದಿನವೇ ಗಳಿಕೆ ಎಷ್ಟು? ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಇಂದು ವಿಶ್ವದಾದ್ಯಂತ ಅದ್ದೂರಿಯಾಗಿ ತೆರೆಗೆ ಬಂದಿದೆ. ಭಾರತ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲೂ ಬಿಡುಗಡೆ ಆಗಿರ್ತಕ್ಕಂಥ ಈ ಸಿನಿಮಾ ಅಡ್ವಾನ್ಸ್ ಬುಕಿಂಗ್ ನಲ್ಲೇ ದುರಂಧರ್ ಹಾಗೂ ಪಠಾಣ್ ಚಿತ್ರಗಳ ಗಳಿಕೆಯ ದಾಖಲೆಗಳನ್ನ ಪುಡಿ ಮಾಡಿದೆ. ಆರಂಭಿಕ ಹೌಸ್ಫುಲ್ ಪ್ರದರ್ಶನಗಳು ಹಾಗೂ ಭಾರಿ ಟಿಕೆಟ್ ಬೇಡಿಕೆಯನ್ನ ಗಮನಿಸಿದ್ರೆ ಸಿನಿಮಾ ಮೊದಲ ದಿನವೇ ಜಾಗತಿಕ ಬಾಕ್ಸ್ ಆಫೀಸ್ ನಲ್ಲಿ ಸುಮಾರು 120 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರ್ತಕ್ಕಂಥ ಅಂದಾಜಿದೆ. ಕರ್ನಾಟಕ, ಆಂಧ್ರಪ್ರದೇಶ ರಾಜ್ಯಗಳ ಜೊತೆಗೆ ಉತ್ತರ ಭಾರತದ ಬಹುತೇಕ ಚಿತ್ರಮಂದಿರಗಳಲ್ಲಿಯೂ ಯಶ್ ಚಿತ್ರಕ್ಕೆ ಅಭೂತಪೂರ್ವ ಚಾಲನೆ ಸಿಕ್ಕಿದೆ. ಕೆವಿಎನ್ ಪ್ರೊಡಕ್ಷನ್ ಹಾಗೂ ಯಶ್ ಅವರ ಮಾನ್ಸರ್ ಮೈಂಡ್ಸ್ ಬ್ಯಾನರ್ ಅಡಿಯಲ್ಲಿ ಸುಮಾರು 500 ಕೋಟಿ ರು ಭಾರಿ ಬಂಡವಾಳದಲ್ಲಿ ಈ ಚಿತ್ರ ನಿರ್ಮಾಣವಾಗಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಪ್ಯಾನ್ ವರ್ಲ್ಡ್ ಸಿನಿಮಾದಲ್ಲಿ ನಯನ್ತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ ಹಾಗೂ ರುಕ್ಮಿಣಿ ವಸಂತ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದು ಪ್ರೇಕ್ಷಕರಿಗೆ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ.